ಪತ್ರಿಜಿ, ಗುರುವಿನ ಪ್ರಾಮುಖ್ಯತೆ ಏನು? ಗುರು ಎಂದರೆ ವ್ಯಕ್ತಿ ಅಲ್ಲ. ರಮಣ ಮಹರ್ಷಿಯವರು ಗುರುವಿನ ನಿರ್ವಚನವನ್ನು ಏನು ಹೇಳಿದ್ದಾರೆಂದರೆ, ಗುರಿಯೇ ಗುರುವು. ಗುರಿ ಎಂದರೆ ನಮ್ಮ ಶ್ರದ್ಧೆ, ನಮ್ಮ ಏಕಾಗ್ರತೆ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಹೇಳುತ್ತೇನೆ. ಒಂದು ಕ್ಲಾಸ್ನಲ್ಲಿ 100 ಜನ ಮಕ್ಕಳಿದ್ದಾರೆ. ಟೀಚರ್ ಎಲ್ಲರಿಗೂ ಕೂಡ ಪಾಠ ಮಾಡಿದ್ದಾರೆ. ಅದರಲ್ಲಿ 99 ಜನ 99 ಮೆಂಬರ್ಸ್ ಫೇಲ್ ಆಗಿದ್ದರು. ಒಬ್ಬನು ಮಾತ್ರ ಪಾಸ್ ಆದನು. ಅವರು ಯಾಕೆ ಫೇಲ್ ಆಗಿದ್ದಾರೆ? ಈತನು ಯಾಕೆ ಪಾಸ್ ಆಗಿದ್ದಾನೆ? ಯಾಕೆಂದರೆ ಆ 100ರಲ್ಲಿ ಒಬ್ಬನು ಗುರು ಹೇಳುವುದನ್ನು ರಿಸೀವ್ ಮಾಡಿಕೊಂಡಿದ್ದಾನೆ, ಸ್ವೀಕರಿಸಿದ್ದಾನೆ. ಆ ಟೀಚರ್ ಎಲ್ಲರಿಗೂ ಹೇಳಿದ್ದಾರೆ, ಎಲ್ಲರಿಗೂ ಕೇಳಿಸಿತ್ತು ಹೇಳಿದ್ದು, ಎಲ್ಲರಿಗೂ ಸರಿಸಮಾನವಾಗಿ ಪಾಠ ಮಾಡಿದ್ದಾರೆ. 99 ಜನ ಫೇಲ್ ಆಗಿದ್ರು, ಒಬ್ಬನು ಮಾತ್ರ ಪಾಸ್ ಆಗಿದ್ದನು. ಅಂದರೆ ಆ ಒಬ್ಬನು ಮಾತ್ರ ರಿಸೀವ್ ಮಾಡಿಕೊಂಡಿದ್ದಾನೆ ಗುರು ಹೇಳಿರೋದ್ರನ್ನು. ಅವನು ಗುರಿ ಇಟ್ಟಿದ್ದಾನೆ. ಆ ಟೀಚರ್ ಏನು ಹೇಳುತ್ತಿದ್ದಾರೋ ಅದರ ಮೇಲೆ ಗುರಿ ಇಟ್ಟಿದ್ದಾನೆ. ಆ ಗುರಿಯೇ ಗುರುವಾಯಿತು. ಗುರು ಅಂದರೆ ವ್ಯಕ್ತಿ ಅಲ್ಲ, ಗುರಿಯೇ ಗುರುವು. ನಮ್ಮ ಶ್ರದ್ಧೆಯೇ, ನಮ್ಮ ಏಕಾಗ್ರತೆಯೇ ನಮ್ಮ ಗುರು. ಧನ್ಯವಾದಗಳು.